ನೋಡಿದ್ಯಾ ಭೂಮಿ ಆಯ್ಕೆ ಮಾಡೋ ಶರ್ಟು ನಿನ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ, ನೋಡಿ ಗುಂಡಿನೇ ಇಲ್ಲ. ಅಯ್ಯೋ, ಅದನ್ನೆಲ್ಲ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ವಾ? ಊರೆಲ್ಲ ಮಾತಾಡ್ತೀಯ. ಗುಂಡಿ ಕಿತ್ತೋಗಿದೆ, ಹಾಕೊಡು ಅಂದೇ ಕೋಪ ಮಾಡ್ಕೊಂಬಿಡೋದ? ಅಲ್ಲ, ಗುಂಡಿ ಹೊಲ್ಕೊಡು ಅಂತ ಕೇಳಿದ್ರೆ ಏನೋ ಕ್ರೈಮ್ ಮಾಡ್ತಾ ಏನೇನ ಹತ್ರ ನೋಡ್ತಾಳೆ. ಸತ್ಯಣ್ಣ, ಅದ್ ಹಾಗಲ್ಲ. ನಾನು ಇವ್ರಿಗೆ ಗುಂಡಿ ಹಾಕ್ಲಿ ಅಂತಾನೆ ಇವ್ರು ಬೇಕು ಅಂತ ಗುಂಡಿ ಕಿತ್ತಾಕ್ಬಿಟ್ರು. ಅಯ್ಯೋ, ಗಂಡನ ಅಂಗಿ ಗುಂಡಿ ಹಾಕೋದ್ರಲ್ಲಿ ತಪ್ಪೇನಿದೆಯಮ್ಮ? ತಪ್ಪಿದೆ ಸತ್ಯಣ್ಣ. ಈಗ ಬಟನ್ ಎಲ್ಲಿ ಕಿತ್ತೋಗಿದೆ ಹೇಳಿ? ಇಲ್ಲಿ ಎದೆ ಹತ್ರ ಅಲ್ವಾ? ಈಗ ನಾನು ಅವ್ರ ಬಟನ್ ಹಾಕ್ಬೇಕಂದ್ರೆ ಇವ್ರ ಎದೆ ಹತ್ರ ಹೋಗಿ ಉಸಿರಿಗುಸಿರು ತಾಕೋ ಹಾಗೆ ಇವ್ರ ಬಟನ್ ಹಾಕ್ಬೇಕು. ಅದೇ ಇವ್ರ ಉದ್ದೇಶ. ಎಷ್ಟು ಇದೆ ಕಂಡು ಹಿಡಿದ್ಬಿಟ್ಟೆ. ಸರಿ ಬಾ, ಬೇಗ ಗುಂಡಿ ಹಾಕು. ಗುಂಡಿಗೆ ಬೇಕಲ್ಲ ಅದ ಕಾಕಕ್ಕೆ. ಬಿದ್ದಿದೆ ಅನ್ಸತ್ತಲ್ಲ ಇಲ್ಲಿ ಅದೇ ಬಿದ್ದಿದೆ, ನಂಗೆ ಗೊತ್ತಾಗ್ಲಿಲ್ಲ. ನಾನು ಕಳ್ರು ಇಷ್ಟು ಫಾಸ್ಟ್ ಆಗಿ ಹಿಡಿದಿಲ್ಲ ಸತ್ಯಣ್ಣ, ನೀವು ಗುಂಡಿನ ಇಷ್ಟು ಬೇಗ ಹಾಕೊಂಡು ಹಿಡಿದ್ಬಿಟ್ರಿ. ಬೇಡ ಬಾ, ಕಾಯಕ್ಕಾಗ್ತಿಲ್ಲ ನನಗೆ. ನೀನ್ ನನ್ನ ಹತ್ರ ಬರ್ತೀಯ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಬಾ. ಹೌದಪ್ಪ, ನೀನ್ ಇದೇ ತರ ಗುಂಡಿ ಹಾಕ್ತೀಯ ಅಂದ್ರೆ ನನ್ನ ಹತ್ರ ಇರೋ ಶರ್ಟ್ ಬಟನ್ ಎಲ್ಲ ಕಿತ್ತಾಕ್ಬಿಡ್ತೀನಿ. ಅಲ್ವಾ ಸತ್ಯಣ್ಣ? ಹೌದಪ್ಪ. ಹೀಗೆ ಹತ್ರ ನಿಂತ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಬಟನ್ ಹೊಲಿತಾ ಇದ್ರೆ ಬಾ 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 ಬಾ, ಅದ್ರ ಮಜಾನೇ ಬೇಡ. ಭೂಮಿ ಹುಷಾರು, ಹಾರ್ಟ್ ಚುಚ್ಬಿಟ್ಟಿಯ? ಅಲ್ಲಿ ನೀನೇ ಇರೋದು. ಗೊತ್ತಿದ್ದೋ ಗೊತ್ತಿಲ್ದೇನೋ ಇವ್ರನ್ನ ದೂರ ಮಾಡ್ಬೇಕು ಅಂತ ನೀನೇ ಹತ್ರ ಮಾಡ್ತಿದೀಯಲ್ಲಮ್ಮ ಅಂಜನಾ. ದೇವ್ರ ಆದಷ್ಟು ಬೇಗ ನಿನಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ಲಿ. ಓ ಅಂಜನಾ, ಏನ್ ಇಲ್ಲಿ ಬಂದಿದ್ದು? ಏನ್ ಸಮಾಚಾರ? ಅದು ಅಜ್ಜಿ ಟೀ ಕೇಳಿದ್ರು. ಅದಕ್ಕೆ ಪಲ್ಲವಿ ಅಕ್ಕ ಇದಾರಲ್ಲ. ಅವ್ರು ಕಾಫಿ ಚೆನ್ನಾಗಿ ಮಾಡ್ತಾರೆ, ಬಟ್ ಟೀನ ಭೂಮಿನೇ ಅಲ್ವಾ ಚೆನ್ನಾಗಿ ಮಾಡೋದು. ಓಹೋ, ಇದು ಅಜಿನೇ ಹೇಳಿದ್ರ? ಹೇಳಲಿಲ್ಲ, ಐ ಮೀನ್ ನಾನು ಹೇಳ್ದೆ. ಇರ್ಲಿ ಬಿಡಿ, ಈ ರೀತಿನಾದ್ರೂ ಅಜ್ಜಿ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ, ನಾ ಕೊಟ್ಬರ್ತೀನಿ. ಭೂಮಿ ಬಂದ್ಮೇಲೆ ಇನ್ನೊಂದು ಬಟನ್ ಕಿತ್ತಾಕೊಂಡ್ಬಿಡ್ತೀನಿ ಸತ್ಯಣ್ಣ. ಏನ್ ಉಳಿತಾಳೆ ಯಪ್ಪ, ನನ್ ಲವ್ವೇ ಆಗೋಯ್ತು. ನಿಮ್ಮ ಜೊತೆ ನನ್ನ ಕತೆ